मात्रे नमः ओं मातृभ्यो नमः ओं पित्रे नमः ओं पितृभ्यो नमः ओं गुरुभ्यो नमः ओं आचार्येभ्यो नमः ओं महागणपतये नमः ओं कुलदेवता भूदेवी सहित लक्ष्मीनारायणाय नमः ओं उमामहेश्वराभ्यां नमो नमः. ಸಮಸ್ತ ಋಷಿ ಪರಂಪರೆಯನ್ನು ಸಮಸ್ತ ಗುರು ಪರಂಪರೆಯನ್ನು ತಲೆಬಾಗಿ ನಮಿಸುತ್ತಾ ಸಮಸ್ತ ಮಿತ್ರ ವೃಂದಕ್ಕೆ ನಮಸ್ಕಾರಗಳು. ಜ್ಯೋತಿಷಕ್ಕೆ ಹೇಗೆ ಸಂಪರ್ಕಿಸಬೇಕು, ಎಷ್ಟು ಫೀಸ್ ಕಟ್ಟಬೇಕು, ಮತ್ತು ಜನ್ಮ ತಾರೀಕು ಇತ್ಯಾದಿಗಳು ಜಾತಕ ಇಲ್ಲದಿದ್ದವರು ಏನು ಮಾಡಬೇಕು, ಹೇಗೆ ಸಂಪರ್ಕಿಸೋದು ಅಂದರೆ ನೀವು ಈ ಸಂಖ್ಯೆಗೆ ನಿಮ್ಮ ಹೆಸರನ್ನು ವಾಟ್ಸಪ್ ಮಾಡಿ ಮಾಹಿತಿ ಪಡೆಯಿರಿ. ಮಿತ್ರರೇ, ತಮಗೆಲ್ಲರಿಗೂ ಕೂಡ ಆಶ್ವಯುಜ ಮಾಸಕ್ಕೆ ಆತ್ಮೀಯ ಸ್ವಾಗತ. ನವರಾತ್ರಿ, ವಿಜಯದಶಮಿ, ನರಕ ಚತುರ್ದಶಿ, ಬಲೀಂದ್ರ ಪೂಜಾ, ವಾಲ್ಮೀಕಿ ಜಯಂತಿ ಎಲ್ಲ ಶುಭ ಪರ್ವಗಳ ಶುಭಾಶಯಗಳು. ಈ ಆಶ್ವಯುಜ ಮಾಸದಲ್ಲಿ ಬುಧ ಮತ್ತು ರವಿಗ್ರಹರಿಂದ ತುಲಾ ಸಂಕ್ರಮಣ 2/10/25ರಂದು ಬುಧ ಗ್ರಹವು, 17/10/25ರಂದು ರವಿಗ್ರಹವು ಕನ್ಯಾ ರಾಶಿಯಿಂದ ತುಲಾವನ್ನು ಪ್ರವೇಶ ಮಾಡ್ತಾ ಇದ್ದಾರೆ. ಹಾಗೆಯೇ ಗುರುಗ್ರಹವು 18/10/25ರಂದು ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಪ್ರವೇಶ. ಹಾಗೆಯೇ ಶುಕ್ರ ಗ್ರಹವು 9/10/25ರಂದು ಸಿಂಹ ರಾಶಿಯಿಂದ ಕನ್ಯಾ ರಾಶಿಯನ್ನು ಪ್ರವೇಶಿಸ್ತಾ ಇದ್ದಾರೆ. ಹಾಗೆಯೇ 7/10/25ರಂದು ಪೂರ್ಣಿಮಾ ರೇವತಿ ನಕ್ಷತ್ರದಿಂದ ಪ್ರಾರಂಭಗೊಂಡು ಅಶ್ವಿನಿ ನಕ್ಷತ್ರದಲ್ಲಿ ಕೊನೆಗೊಳ್ಳುವ ಪೌರ್ಣಿಮೆ ಆಶ್ವಯುಜ ಮಾಸಕ್ಕೆ ಕಾರಕವಾಗಿ ಮೀನರಾಶಿ ಮತ್ತು ಮೇಷರಾಶಿಯ ಮಧ್ಯಭಾಗದಲ್ಲಿ ಪೌರ್ಣಿಮೆಯ ಸಂಭವ. ಅದೇ ರೀತಿಯಾಗಿ ಅದೇ ದಿನ ಆದಿಕವಿ ವಾಲ್ಮೀಕಿಯ ಜಯಂತಿ ಕೂಡ. ಹಾಗೆಯೇ ಅಮಾವಾಸ್ಯೆಯು ಕೂಡ 21/10/25ರಂದು ಚಿತ್ತಾ ನಕ್ಷತ್ರದಲ್ಲಿ ತುಲಾ ರಾಶಿಯನ್ನು ಪ್ರವೇಶ ಮಾಡ್ತಾ ಇರತಕ್ಕಂತಹ ಚಂದ್ರನಿಂದ ಕನ್ಯಾ ಮತ್ತು ತುಲಾ ರಾಶಿಯ ಮಧ್ಯಭಾಗದಲ್ಲಿ ಈ ಒಂದು ಅಮಾವಾಸ್ಯೆ ಘಟಿಸುತ್ತಿದೆ. ಕುಂಭ ರಾಶಿ ಅಧಿಪತಿಯಾದಂತಹ ಶನೈಶ್ಚರನು ದ್ವಿತೀಯದಲ್ಲಿ ಸ್ಥಿತನಾಗಿದ್ದು, ಕುಂಭರಾಶಿಯಲ್ಲಿ ರಾಹುವು ಸ್ಥಿತನಾಗಿರುವಂಥದ್ದು. ಶನೈಶ್ಚರನು ದ್ವಿತೀಯದಲ್ಲಿ ವಿರಾಜಮಾನನಾಗಿರುವುದರಿಂದ ನಿಧಾನಗತಿಯಲ್ಲಿ ಆರ್ಥಿಕ ಚೇತರಿಕತೆ, ಕುಟುಂಬ ಕ್ಷೇತ್ರದಲ್ಲಿ ಉನ್ನತಿ ಹಾಗೂ ಮಿತ್ರಕ್ಷೇತ್ರದ ಸಹಕಾರ ಇತ್ಯಾದಿಗಳು ಶನೈಶ್ಚರನ ಉತ್ತಮ ಫಲದಿಂದ ಸಿಗುವಂಥ ಎಲ್ಲ ಲಕ್ಷಣಗಳಿದ್ದರೂ ಕೂಡ ರಾಶಿಯಲ್ಲಿಯೇ ರಾಹು ಇರುವುದರಿಂದಾಗಿ ನಿಮ್ಮ ಮಾನಸಿಕ ಚಾಂಚಲ್ಯತೆ, ನಿರ್ಣಯದಲ್ಲಿ ಇರುವ ಗೊಂದಲಗಳು ಅನೇಕ ವಿಧವಾಗಿ ತೊಂದರೆಯನ್ನು ಉಂಟು ಮಾಡಿ ನಿಮ್ಮ ನಿರ್ಣಯದಿಂದ ಬರತಕ್ಕಂತಹ ಅವ್ಯವಸ್ಥೆಯ ನಿರ್ಣಯಗಳು, ಗುರು ಹಿರಿಯರ ಮಾರ್ಗದರ್ಶನವಿಲ್ಲದೆ ತೆಗೆದುಕೊಳ್ಳುವ ನಿರ್ಣಯಗಳಿಂದ ನಿಮ್ಮ ದುಡುಕಿನ ನಿರ್ಧಾರಗಳೇನಾದರೂ ಇದ್ದಲ್ಲಿ ಶನೈಶ್ಚರನ ಉತ್ತಮವಾದ ಫಲವನ್ನು ಅನುಭವಿಸುವಲ್ಲಿ ವಿಫಲರಾಗುವುದು ಖಚಿತ. ಆದ್ದರಿಂದ ನಮ್ಮ ಯೂಟ್ಯೂಬ್ ಚಾನಲ್ಲಿ ಹೋದರೆ ಅಲ್ಲಿ ಶಾರ್ಟ್ಸಲ್ಲಿ ಇರ್ತಕ್ಕಂತಹ ಪವರ್ಫುಲ್ ನಾಗಮಂತ್ರ ಅನ್ನುವಂತಹ ಒಂದು ನಾಗ ಮಂತ್ರವನ್ನು ಹೇಳಿದ್ದೇವೆ. ಅದನ್ನು ನಿತ್ಯ ಪಠನೆ ಮಾಡ್ತಾ ಸಹನೆಯಿಂದ ನೀವು ವ್ಯವಹಾರಾದಿಗಳಲ್ಲಿ ಎಚ್ಚರಿಕೆಯಿಂದ ಹೆಜ್ಜೆ ಇಡುವುದು ಒಳಿತು. ಹಾಗೆಯೇ ಚತುರ್ಥಾಧಿಪತಿಯಾದ ಶುಕ್ರನು ಅಷ್ಟಮದಲ್ಲಿ ಸಂಚಾರವನ್ನು ಹೊಂದಿದ್ದರಿಂದ ನೀಚ ಶುಕ್ರನಾಗಿರುವುದರಿಂದಾಗಿ ಮನಸ್ಸಿಗೆ ಅಸಮಾಧಾನವಾಗುವ ರೀತಿಯಲ್ಲಿ ನಿಮ್ಮ ಖರ್ಚುಗಳು ಹೆಚ್ಚಾಗಬಹುದು. ಆಸ್ಪತ್ರೆಗಿರಬಹುದು ಅಥವಾ ಇನ್ನಿತರೆ ವಿಷಯಗಳಿಗಿರಬಹುದು. ಕುಲದೇವತಾ ಆರಾಧನೆಯ ಅಗತ್ಯ ಅತ್ಯಂತ ಮುಖ್ಯವಾಗಿ ಕಂಡುಬರುವಂಥದ್ದು ಕುಂಭರಾಶಿಯವರಿಗೆ. ಆದ್ದರಿಂದ ಕುಲದೇವತಾ ಆರಾಧನೆಯಿಂದ ಈ ಶನಿ ಶುಕ್ರ ದೃಷ್ಟಿ ಇರುವಂಥ ಈ ಸಂದರ್ಭದಲ್ಲಿ ನೀಚ ಶುಕ್ರನಿಂದ ಆಗುವಂತಹ ದೋಷದಿಂದ ಹೊರಗೆ ಬರಲು ಆ ಶುಕ್ರನು ಅರ್ಥಾತ್ ಆರ್ಥಿಕ ಸ್ಥಿತಿಗತಿಗಳು ಕೆಟ್ಟ ರೀತಿಯಲ್ಲಿ, ಅರ್ಥಾತ್ ಬಂದಿರುವಂಥ ಹಣವು ಕೆಟ್ಟ ರೀತಿಯಲ್ಲಿ ಬಳಸುವಿಕೆಯೇ ಅನಿವಾರ್ಯತೆ ಉಂಟಾಗುವಂಥದ್ದು, ಅಥವಾ ಅದು ದುರ್ಬಳಕೆಯಾಗುವ ಒಂದಾದರೆ ಇನ್ನೊಂದು ಅದು ನಿಮಗೆ ಉಪಯೋಗವಿಲ್ಲದಂತೆ ಬೇರೆಯವರಿಗೋಸ್ಕರ ಖರ್ಚು ಮಾಡುವಂತಹ ಅನಿವಾರ್ಯತೆ ಸೃಷ್ಟಿಯಾಗತಕ್ಕಂಥದ್ದು. ಈ ದೋಷದ ನಿವಾರಣೆಗೆ ಕುಲದೇವರಿಗೆ ಮೊರೆ ಹೋಗುವುದು ಸೂಕ್ತ ಎಂಬುದಾಗಿ ಕಂಡುಬರುತ್ತೆ. ಈ ಒಂದು ಕುಂಭರಾಶಿಯ ಸಂಜಾತರು ಮೇಷರಾಶಿಯ ಅಧಿಪತಿಯಾದಂತಹ ಕುಜನು ಭಾಗ್ಯಕ್ಕೆ ಸಂಚಾರ ಮಾಡಿರುವುದರಿಂದಾಗಿ ಇಲ್ಲಿ ಸಹೋದರರಿಂದ ಮತ್ತು ಕುಲದೇವತಾ ಆರಾಧನೆಯಿಂದ ಅತಿ ಉತ್ತಮವಾದ ಫಲಗಳು ಲಭ್ಯವಾಗುವ ಎಲ್ಲ ಲಕ್ಷಣಗಳಿದೆ. ನಿಮ್ಮ ಉದ್ಯೋಗ ಸ್ಥಳದಲ್ಲೂ ಕೂಡ ಪಿತೃವರ್ಗದ ಆಶೀರ್ವಾದ ಬಲದಿಂದ ಮತ್ತು ಸಹೋದರರ ಸಹಕಾರದಿಂದ ಉದ್ಯೋಗದಲ್ಲಿ ಅಭಿವೃದ್ಧಿ ಕಂಡುಬರುವಂತಹ ಮಹಾಯೋಗ ಈ ಒಂದು ಆಶ್ವಯುಜ ಮಾಸದಲ್ಲಿ ಅತಿ ದೊಡ್ಡ ಉತ್ತಮ ತಿರುವು. ಯಾಕೆಂದರೆ ತೃತೀಯಾಧಿಪತಿಯು ಸಪ್ತಮಾಧಿಪತಿಯಾದಂತಹ ರವಿಯ ಜೊತೆಗೂ ಮತ್ತು ಪಂಚಮಾಧಿಪತಿ ಜೊತೆಗೂ ಇರತಕ್ಕಂತಹ ಕುಜನು ಅತ್ಯುತ್ತಮವಾದ ಫಲವನ್ನು ನಿಮಗೆ ಭಾಗ್ಯದಲ್ಲಿ ಕುಲದೇವತಾ ಆರಾಧನೆ, ಪಿತೃವರ್ಗದ ಆರಾಧನೆಯಿಂದ
ನಿಮಗೆ ಅತ್ಯುತ್ತಮವಾದಂತಹ ಒಂದು ಫಲವನ್ನು ನೀಡುವ ಎಲ್ಲ ಲಕ್ಷಣಗಳು ಕಂಡುಬರುತ್ತೆ. ಹೀಗೆಯೇ ಈ ಒಂದು ಷಷ್ಠಾಧಿಪತಿಯಾದ ಚಂದ್ರನು ಅಶ್ವಿನಿ ನಕ್ಷತ್ರದಲ್ಲಿ ಹುಣ್ಣಿಮೆಯ ಮೂಲಕವಾಗಿ ಆಶ್ವಯುಜ ಮಾಸವಾಗಿ ತೃತೀಯದಲ್ಲಿ ಆ ಪೌರ್ಣಿಮೆ ಸಂಭವಿಸುವಂಥದ್ದು ಮತ್ತು ಭಾಗ್ಯದಲ್ಲಿ ಅಷ್ಟಮದಿಂದ ಭಾಗ್ಯದ ಸ್ಥಾನಕ್ಕೆ ಹೋಗುವ ನಿಟ್ಟಿನಲ್ಲಿ ಆ ಚಂದ್ರನ ಒಂದು ಸ್ಥಿತಿಗತಿಗಳು ಅಮಾವಾಸ್ಯೆಯಾಗಿ ಪರಿಣಮಿಸುತ್ತಿರುವುದರಿಂದ ಅಧ್ಯಾತ್ಮ ಯೋಗ ಮತ್ತು ಸಹೋದರ ಸಹಯೋಗ ಮತ್ತು ಮಾತುಕತೆಗಳಲ್ಲಿ ಯಶಸ್ಸು ಇದಿಷ್ಟೂ ಕೂಡ ತಾಯಿಯ ಅನುಗ್ರಹದಿಂದ ಸಿಗುವಂತಹ ಸಂಪೂರ್ಣ ಯೋಗಗಳು ಇಲ್ಲಿ ಕಂಡುಬರ್ತವೆ. ಆದ್ದರಿಂದ ಸಮಸ್ತ ವಿಧವಾದಂತಹ ಆಶ್ವಯುಜ ಮಾಸದ ಸಂಪೂರ್ಣ ಫಲವು ತಾಯಿಗೆ ನಿತ್ಯ ನಮಸ್ಕಾರ ಮಾಡುವುದರಿಂದ, ತಂದೆಗೆ ನಮಸ್ಕಾರ ಮಾಡುವುದರಿಂದ, ಕುಲದೇವತಾ ಆರಾಧನೆಯನ್ನು ಮಾಡುವುದರಿಂದ, ಗುರು ಹಿರಿಯರ ಮಾರ್ಗದರ್ಶನವನ್ನು ಪಡೆಯುವುದರಿಂದ ಅತಿ ದೊಡ್ಡ ತಿರುವನ್ನು ಪಡೆದು ನಿಮ್ಮ ಜೀವನ ಅತ್ಯಂತ ಸುಖಮಯವಾಗಿಸಿಕೊಳ್ಳಲು ಯೋಗ್ಯವಾದ ಮಾಸವೇ ಈ ಆಶ್ವಯುಜ ಮಾಸ. ಇನ್ನು ಚತುರ್ಥಾಧಿಪತಿಯಾದ ಶುಕ್ರನು ಅಷ್ಟಮದಲ್ಲಿಯೂ ಮತ್ತು ಭಾಗ್ಯಾಧಿಪತಿಯಾದಂಥ ಶುಕ್ರನು ಅಷ್ಟಮದಲ್ಲಿ ನೀಚನಾಗಿರುವಂಥದ್ದು ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಆಗುವುದರಿಂದಲೇ ಕುಲದೇವತಾ ಆರಾಧನೆ ಅತ್ಯಂತ ಅಗತ್ಯ ಈ ಒಂದು ಕುಂಭರಾಶಿಯವರಿಗೆ ಕಂಡುಬರುತ್ತೆ. ಆ ಒಂದು ಶುಕ್ರನ ನೀಚತ್ವ ದೋಷದಿಂದ ಹೊರಬರಲು ಕುಲದೇವರಿಗೆ ಮೊರೆ ಹೋಗುವುದೊಂದೇ ಅತಿ ಮುಖ್ಯವಾದ ದಾರಿಯಾಗಿ ಕಂಡುಬರುತ್ತಾ ಇದೆ. ಹಾಗೆಯೇ ಪಂಚಮದಲ್ಲಿಯ ಗುರುವು ಷಷ್ಠಕ್ಕೆ ಪ್ರವೇಶ ಮಾಡ್ತಾ ಪಂಚಮಾಧಿಪತಿಯಾದಂತಹ ಬುಧನು ದಶಮದಲ್ಲಿ ಭಾಗ್ಯದಲ್ಲಿ 9ನೇ ಮನೆಯಲ್ಲಿ ಭಾಗ್ಯದಲ್ಲಿ ಪ್ರವೇಶ ಮಾಡಿರುವುದರಿಂದ ಅಲ್ಲಿಯ ನಿಪುಣ ಯೋಗ ನಿಮ್ಮ ವಿದ್ಯಾ ನೈಪುಣ್ಯತೆಗೆ ಅತ್ಯುತ್ತಮವಾದ ಯೋಗ. ಹಾಗೂ ಗುರುವು ಈ ಒಂದು ಕರ್ಕಾಟಕ ರಾಶಿಯನ್ನು ಪ್ರವೇಶ ಮಾಡಿದ ಮೇಲೆ ರಾಹು ಕುಂಭದ ರಾಶಿಯಲ್ಲಿದ್ದು ರಾಶಿಯಿಂದ ಷಷ್ಠಕ್ಕೆ ಗುರುವಿನ ಪ್ರವೇಶವಾಗಿ ಗುರುವಿನಿಂದ ಅಷ್ಟಮಕ್ಕೆ ರಾಹು ಬರುವುದರಿಂದ ಷಡಾಷ್ಟಕ ದೋಷವಾಗಿ ರಾಹು ಮತ್ತು ಗುರುವಿಂದ ವಿಶೇಷವಾದಂತಹ ಪಾಪ ಪುಣ್ಯಗಳ ಹೊಯ್ದಾಟ ಪ್ರಾರಂಭವಾಗುವುದು ಈ ಗುರು ಕರ್ಕಾಟಕದಲ್ಲಿರುವಾಗ. ಆದ್ದರಿಂದ ಗುರು ಸತ್ವವು ಕಡಿಮೆಯಾಗುವ ಯೋಗವು ಈ ಒಂದು 18-10-25 ಗುರು ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡಿದಾಗಿನಿಂದ. ಆದ್ದರಿಂದ ಗುರು ಆರಾಧನೆಯನ್ನು ಅತಿ ಹೆಚ್ಚು ಮಾಡುವ ಅನಿವಾರ್ಯತೆ, ನಾಗನ ಮಂತ್ರವನ್ನು ಹೇಳುವಂತಹ ಅನಿವಾರ್ಯತೆಗಳು ಇಲ್ಲಿ ಕಂಡುಬರ್ತದೆ. ಗುರುವು ಕರ್ಕಾಟಕ ರಾಶಿಯನ್ನು ಪ್ರವೇಶ ಮಾಡಿದ ಮೇಲೆ ಅತಿ ಪ್ರಬಲವಾದಂತಹ ದೈವಬಲ ಎನ್ನುವುದು ಕಡಿಮೆ ಆಗುವುದರಿಂದ ದೈವಬಲಕ್ಕಾಗಿ ನೀವು ಅಧ್ಯಾತ್ಮದ ದಾರಿಯನ್ನು ಹಿಡಿಯುವುದು ಸೂಕ್ತವಾಗ್ತದೆ. ಅನಾರೋಗ್ಯವಾದಲ್ಲಿ ಆಯುರ್ವೇದ ಔಷಧಿಯನ್ನು ಸರಿಯಾಗಿ ಪರಿಶೀಲನೆ ಮಾಡಿ ಆಯುರ್ವೇದ ಔಷಧಿಯನ್ನು ಪಡೆಯುವಂಥ ಅಗತ್ಯ ಕೂಡ ಬರಬಹುದು. ಹಾಗೆಯೇ ರಾಶಿಯಲ್ಲಿ ರಾಹು ಇರುವುದರಿಂದ ಅತಿ ಸುಲಭವಾಗಿ ಅಲರ್ಜಿ ಸಿಂಪ್ಟಮ್ಸ್ಗಳು ಕಾಣುವಂಥ ಎಲ್ಲ ಯೋಗಗಳಿರುವುದರಿಂದಾಗಿ ಗುರುವಿನ ಒಂದು ಸಂಪೂರ್ಣವಾದ ಚಾರ ನಿಮಗೆ ಷಡಾಷ್ಟಕ ರೂಪದಲ್ಲಿ ರೋಗಸ್ಥಾನದಲ್ಲಿ ಹೋಗುವುದರಿಂದ ದೈವ ಬಲವು ರೋಗದ ವಿಚಾರದಲ್ಲಿ ಕಡಿಮೆ ಆಗುವಂಥ ಲಕ್ಷಣವನ್ನು ಹೊಂದಿದ್ದರಿಂದ ಆರೋಗ್ಯದ ಬಗ್ಗೆ ಹೆಚ್ಚಿನ ಲಕ್ಷ್ಯ ಕೊಡಬೇಕು. ಹಾಗೂ ಕೇತುವು ಸಪ್ತಮದಲ್ಲಿ ಇರುವುದರಿಂದಾಗಿ ಗಂಡ ಹೆಂಡತಿಯರಲ್ಲಿ, ದಾಂಪತ್ಯದಲ್ಲಿ, ಪ್ರೇಮಗಳಲ್ಲಿ ವಿಘ್ನಗಳು ಉಂಟಾಗಿ ಅನೇಕ ವಿಧವಾದಂತಹ ಸಾಮೀಪ್ಯತೆಯಿಂದ ದೂರ ಆಗುವಂಥ ಯೋಗಗಳು ಕೇತು ದೋಷದಿಂದ ಕಂಡುಬರುವುದರಿಂದ ಆ ಗಣಪತಿಯ ಆರಾಧನೆ ಪ್ರಾರ್ಥನೆಗಳು ಅತಿ ಮುಖ್ಯವಾಗಿ ಕಂಡುಬರುವಂಥದ್ದು. ಗಣಪತಿಯ ಆರಾಧನೆಯನ್ನು ಯಥಾಕ್ರಮವಾಗಿ ನಿಮ್ಮ ಜಾತಕಕ್ಕೆ ಸಮಾನವಾಗಿ ಯೋಚನೆ ಮಾಡಿ ನಿಮ್ಮ ಜಾತಕದ ರೀತಿ ನೀತಿಗಳಲ್ಲಿ, ಅಂದರೆ ಜಾತಕವು ಯಾವ ರೀತಿಯಲ್ಲಿದೆ, ಅಲ್ಲಿಯ ಕೇತುವಿನ ಸ್ಥಾನ ಇತ್ಯಾದಿಗಳ ಮೇಲೆ ಅವಲಂಬಿತವಾಗಿ ಅದಕ್ಕೆ ಸರಿಯಾದಂತಹ ಆರಾಧನೆಯನ್ನು ಮಾಡುವುದು ಸೂಕ್ತ. ಹಾಗೂ ದಶಾಭುಕ್ತಿಗಳನ್ನು ಗಮನಿಸಿಕೊಂಡು ಈ ರೀತಿಯಾದ ಗಂಡ ಹೆಂಡತಿಯರ ಮಧ್ಯದಲ್ಲಿ ಏನಾದರೂ ಭಿನ್ನಾಭಿಪ್ರಾಯಗಳು ಬಂದಲ್ಲಿ ತಕ್ಷಣವೇ ನಿಮ್ಮ ಜಾತಕದ ಪರಿಶೀಲನೆ ಅಗತ್ಯ ಕೂಡ ಇರ್ತದೆ. ಹಾಗಾಗಿ ಯಾವುದೇ ರೀತಿಯ ತೊಂದರೆಯಾಗುವ ಮೊದಲೇ ಜಾತಕವನ್ನು ಪರಿಶೀಲಿಸಿಕೊಳ್ಳಿ. ಇನ್ನು ಅಷ್ಟಮದಲ್ಲಿ ಶುಕ್ರನು ಅಷ್ಟಮಾಧಿಪತಿಯು ಭಾಗ್ಯದಲ್ಲಿ ಇರುವುದರಿಂದ ಕುಲದೇವತಾ ಆರಾಧನೆ ಅತಿ ಮುಖ್ಯ. ಇದನ್ನು ಆಂಜನೇಯನ ಆರಾಧನೆಯಿಂದಲೂ ಕೂಡ, ಕುಲದೇವತಾ ಆರಾಧನೆಯಿಂದ ಕೂಡ ಈ ಒಂದು ಅಷ್ಟಮದ ಸ್ಥಾನದ ದೋಷಗಳು ನಿವಾರಣೆ ಆಗುತ್ತೆ. ಕೆಲವರು ಸರಿಯಾದ ರೀತಿಯಲ್ಲಿ ಜಾತಕ ಪರಿಶೀಲನೆ ಮಾಡಿಕೊಳ್ಳಿ. ಎಲ್ಲಾದರೂ ಕಂಟಕವಿದ್ದಲ್ಲಿ ಜಲಕಂಟಕಾದಿಗಳು ಬರುವ ಸಾಧ್ಯತೆಗಳಿರುವುದರಿಂದ ನೀವು ಆದಷ್ಟು ಜಾತಕವನ್ನು ಪರಿಶೀಲಿಸಿಕೊಳ್ಳುವುದು ಒಳ್ಳೆಯದು. ಹಾಗಾಗಿ ಕುಡಿಯುವ ನೀರು, ಉತ್ತಮವಾದ ನೀರನ್ನೇ ಕುಡಿಯತಕ್ಕಂಥ ಅನಿವಾರ್ಯತೆಗಳು ಎಲ್ಲ ಇರುವಂಥದ್ದು ಇಲ್ಲಿ ಕಂಡುಬರುತ್ತದೆ. ಈ ಬಾರಿ ಗುರುಚಾರದಿಂದಾಗಿ ಜೀವನದಲ್ಲಿ ಒಂದು ದೊಡ್ಡ ಕೆಟ್ಟ ತಿರುವು ಕಂಡುಬಂದಂತೆ ಭಾಸವಾದರೂ ಕೂಡ, ಅಂದರೆ ದೈವಬಲ ಕಡಿಮೆಯಾಗಿ ನಿಮ್ಮ ಪ್ರಯತ್ನಕ್ಕೆ ತಕ್ಕ ಫಲ ಸಿಗದಂತೆ ಇರುವಂಥ ಲಕ್ಷಣಗಳಿದ್ದರೂ ಕೂಡ ಈ ಒಂದು ಭಾಗ್ಯದಲ್ಲಿ ಬುಧ ರವಿಯ ನೈಪುಣ್ಯ ಯೋಗ ಮತ್ತು ಕುಜನು ತೃತೀಯಾಧಿಪತಿಯಾಗಿ ಮತ್ತು
ಆ ದಶಮಾಧಿಪತಿಯಾಗಿ ಭಾಗ್ಯದಲ್ಲಿ ಇರುವಂಥದ್ದು ಕುಲದೇವತಾ ಆರಾಧನೆ, ಪಿತೃವರ್ಗದ ಆರಾಧನೆ ಅಥವಾ ಆಶೀರ್ವಾದದ ಬಲದಿಂದಾಗಿ ಉತ್ತಮ ಉದ್ಯೋಗ ಮತ್ತು ಉನ್ನತಿಯ ಯೋಗ, ಒಂದು ಮಹಾ ತಿರುವು, ಉತ್ತಮವಾದಂತಹ ತಿರುವು, ಉತ್ತಮವಾದ ಸ್ವ ಉದ್ಯೋಗದ ಯೋಗ ಹಾಗೂ ಸ್ವಂತ ಉದ್ಯೋಗದಲ್ಲಿ ಯಶಸ್ಸನ್ನು ಕಾಣುವ ಯೋಗ ಇತ್ಯಾದಿಗಳು ಅತಿ ಪ್ರಬಲವಾಗಿ ಕಾಣುವುದು ಒಂದು ಮಹಾ ಯೋಗ ಕೂಡ ಹೌದು. ಹಾಗೆ ಅದನ್ನು ನೀವು ಬಳಸಿಕೊಂಡಲ್ಲಿ ಅತ್ಯಂತ ಉತ್ತಮವಾದಂತಹ ಒಂದು ಮಹಾ ತಿರುವು ನಿಮ್ಮ ಜೀವನದಲ್ಲಿ ಉಂಟಾಗುವುದರಲ್ಲಿ ಯಾವ ಸಂದೇಹ ಇಲ್ಲ. ಕುಜನು ದಶಮಾಧಿಪತಿಯಾಗಿ ಭಾಗ್ಯದಲ್ಲಿರುವುದರಿಂದ ಶುಕ್ರನ ಮನೆಯಲ್ಲಿ ರವಿಯ ಸಹಿತವಾಗಿ ಮಿತ್ರನ ಜೊತೆಗೆ ಗೂಡಿ ರವಿ ಕುಜ ಬುಧ ಮೂರೂ ಮಿತ್ರರು ಸೇರಿ ಇರುವಂಥದ್ದು ಅತ್ಯುತ್ತಮವಾದ ಸಂಕೇತ ಕೂಡ ಹೌದು. ಅಂತೆಯೇ ನೀವು ಕುಜನ ದೋಷವನ್ನು ದೂರ ಮಾಡಿದರೆ ಒಳ್ಳೆಯದು. ಕೆಲಸದ ಜಾಗದಲ್ಲಿ ಸಿಟ್ಟು, ಉದ್ವೇಗಾದಿಗಳು, ಆತಂಕಾದಿಗಳನ್ನು ಬಿಟ್ಟು ನಗುವ ಮನಸ್ಸಿನಿಂದ, ಶಾಂತ ಮನಸ್ಸಿನಿಂದ ಕೆಲಸವನ್ನು ಮಾಡಿದಾಗ ಅತ್ಯುತ್ತಮವಾದ ಭಾಗ್ಯೋದಯ ನಿಮ್ಮದು. ಈ ಒಂದು ಆಶ್ವೇಜ ಮಾಸದಲ್ಲಿ ಭಾಗ್ಯಾಧಿಪತಿಯೇ ದಶಮಾಧಿಪತಿಯೇ ಭಾಗ್ಯದಲ್ಲಿ ಇರುವಂಥದ್ದು ಉದ್ಯೋಗ ಸ್ಥಾನದಲ್ಲಿ ಆ ಭಾಗ್ಯತ್ವವನ್ನು ಸೂಚಿಸ್ತಾ ಇದೆ. ಇನ್ನು ಏಕಾದಶಾಧಿಪತಿಯಾದ ಗುರುವು ಲಾಭಾಂಶಕ್ಕೆ ಸ್ವಲ್ಪ ಮಟ್ಟಿಗೆ ಕರ್ಕಾಟಕ ರಾಶಿಗೆ ಹೋದ ಮೇಲೆ ತೊಂದರೆಯನ್ನುಂಟು ಮಾಡುವ ಲಕ್ಷಣ ಇರುವುದರಿಂದ ನೀವು ಕುಲದೇವತಾ ಆರಾಧನೆಯನ್ನೇ ಮಾಡಬೇಕಾಗಿ ಕಂಡುಬರುತ್ತದೆ. ಸಿಟ್ಟು ಸಿಡುಕುಗಳಿಂದ ದೂರ ಆಗಬೇಕಾದ ಅನಿವಾರ್ಯತೆ ಕಂಡುಬರುತ್ತದೆ. ಇನ್ನು ಈ ವ್ಯಯಾಧಿಪತಿಯಾದ ಶನಿಯು ದ್ವಿತೀಯದಲ್ಲಿರೋದರಿಂದ ಕಳೆದು ಹೋಗಿದ್ದನ್ನು ಮತ್ತೆ ಪಡೆಯುವ ಯೋಗ ಕೂಡ ಇರ್ತದೆ. ಅಂತೆಯೇ ಈ ಷಡಾಷ್ಟಕ ಯೋಗದಿಂದ ರಾಹು ಮತ್ತು ಗುರುವಿನ ಷಡಾಷ್ಟಕ ಯೋಗದಿಂದ ಉಂಟಾಗಬಲ್ಲ ಕೆಟ್ಟ ತಿರುವನ್ನು ಬದಲಿಸಿಕೊಳ್ಳಲು ನೀವು ಗುರುಮಂತ್ರ ಉಪದೇಶವನ್ನು ಕೂಡ ಪಡೆಯಬಹುದು. ನಾವು ಕೂಡ ಅದನ್ನು ಕೊಡುತ್ತೇವೆ. ಅತ್ಯಂತ ನಿಖರವಾಗಿ, ಶಾಸ್ತ್ರೀಯವಾಗಿ, ಪೂರ್ವ ಗುರುಕುಲ ಪದ್ಧತಿಯಲ್ಲಿ ಈ ಒಂದು ಗುರುಮಂತ್ರ ಉಪದೇಶವನ್ನು ನಾವು ಕೊಡುತ್ತಿದ್ದು, ಬಂದು ತೆಗೆದುಕೊಂಡು ಹೋದಲ್ಲಿ ನಿಮಗೆ ಅತಿ ಸುಲಭವಾಗಿ ಜೀವನವನ್ನು ನಿರ್ವಹಣೆ ಮಾಡುವ, ಸಮಯವನ್ನು ನಿರ್ವಹಿಸುವ ಸುಯೋಗಗಳು ಉಂಟಾಗಬಹುದು. ಹಾಗಾಗಿ ಈ ಒಂದು ಷಡಾಷ್ಟಕ ಯೋಗದಲ್ಲಿ ರಾಹುವಿನ ಕೆಟ್ಟ ಪರಿಣಾಮವನ್ನು ಹೆಚ್ಚಿಗೆ ಮಾಡದೆ, ಹಠ ಇತ್ಯಾದಿಗಳನ್ನು ಮಾಡದೇ ಇದ್ದಾಗ ಇಲ್ಲಿ ಅನೇಕ ವಿಧವಾದ ದೋಷಗಳು ನಿವಾರಣೆ ಆಗುತ್ತೆ. ಇಲ್ಲ ಶತ್ರುತ್ವದಿಂದ ಬಾಧೆಯು ಅತಿಯಾಗಿ ಕಂಡುಬರ್ತದೆ. ಗುರುವಿಗೆ ಮೊರೆ ಹೋಗಬೇಕು. ಆ ರಾಹುವಿನ ದೋಷದಿಂದ ಹೊರಬರಬೇಕಾದ ಅನಿವಾರ್ಯತೆ ನಿಮಗೆ ಕಂಡುಬರುತ್ತದೆ. ಈ ಒಂದು ಆಶ್ವೇಜ ಮಾಸ ಗುರುವಿನ ಚಾರವು ಷಷ್ಠಕ್ಕೆ ಹೋಗುವುದರಿಂದ, ರಾಶಿಯಲ್ಲಿ ರಾಹು ಇರುವುದರಿಂದ ಷಡಾಷ್ಟಕ ಯೋಗದ ಅತಿ ಕೆಟ್ಟ ತಿರುವು ಕಂಡರೂ ಭಾಗ್ಯದಲ್ಲಿರ್ತಕ್ಕಂತಹ ಬುಧ, ಕುಜ ಮತ್ತು ರವಿಯ ಒಂದು ಪ್ರಭಾವ ಇವೆಲ್ಲವನ್ನು ನಿರ್ನಾಮ ಮಾಡುವಷ್ಟು ಸಾಮರ್ಥ್ಯವನ್ನು ಹೊಂದಿದೆ. ಏಕಾದಶಿಗೆ ಗುರುವಿನ ದೃಷ್ಟಿ, ದಶಮಕ್ಕೆ ಗುರುವಿನ ದೃಷ್ಟಿ ಇರುವುದರಿಂದಾಗಿ ಗುರುವಿನಿಂದ ಅತ್ಯುತ್ತಮವಾದ ಉದ್ಯೋಗ ಕೂಡ ಕಂಡುಬರುವಂತಹ ಯೋಗ ಇಲ್ಲಿದ್ದರೂ ಕೂಡ ಶತ್ರು ಬಾಧೆ ಉದ್ಯೋಗ ಸ್ಥಾನದಲ್ಲೂ ಕೂಡ ಕಂಡುಬರಬಹುದು. ಆದ್ದರಿಂದ ಅದರ ಬಗ್ಗೆ ಅತಿ ಹೆಚ್ಚಿನ ಎಚ್ಚರಿಕೆ ಇಟ್ಟುಕೊಂಡು ಕೆಲಸ ಮಾಡುವುದು ಸೂಕ್ತ. ಆಶ್ವೇಜ ಮಾಸ ನಿಮಗೆ ಸಂಪೂರ್ಣವಾಗಿ ಉತ್ತಮ ಫಲವನ್ನು ನೀಡಿ ಉತ್ತಮವಾದ ಜೀವನದ ತಿರುವು ಉಂಟಾಗಿ ಜೀವನದಲ್ಲಿ ಸಂಪೂರ್ಣ ಯಶೋಮಯ ಮಾರ್ಗ ನಿಮ್ಮದಾಗಲಿ ಎಂಬುದಾಗಿ ದೇವರಲ್ಲಿ ನಾವು ಭಕ್ತಿಪೂರ್ವಕವಾಗಿ ಪ್ರಾರ್ಥಿಸುತ್ತೇವೆ. ಆಶ್ವೇಜ ಮಾಸದ ಮುಖ್ಯವಾದ ಸಂದೇಶ ಹೇಳುವ ಮೊದಲು ಒಂದೆರಡು ಮಾತುಗಳು. ಮಿತ್ರರೇ, ನಮ್ಮ ಚಾನಲನ್ನು ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ತಮ್ಮಲ್ಲಿ ವಿನಂತಿ. ಹಾಗೆಯೇ ಶೇರ್ ಮಾಡುವ ಮೂಲಕವಾಗಿ ನಮ್ಮ ಈ ಉತ್ತಮ ಮಾಹಿತಿಯ ವಿಡಿಯೋಗಳನ್ನು ಎಲ್ಲರಿಗೂ ಕೂಡ ಹಂಚಬೇಕಾಗಿ ವಿನಂತಿ. ಮತ್ತು ಸಬ್ಸ್ಕ್ರೈಬ್ ಮಾಡುವ ಮೂಲಕವಾಗಿ ನಮ್ಮ ಎಲ್ಲ ವಿಡಿಯೋಗಳು ಕೂಡ ನಿಮಗೆ ಲಭ್ಯವಾಗುವಂತೆ ಕಲ್ಪಿಸಿಕೊಳ್ಳಿ ಎಂಬ ವಿನಂತಿಯ ಜೊತೆಗೆ ನಿಮ್ಮ ಸಂಸ್ಕಾರಕ್ಕೆ ತಕ್ಕಂತೆ ಈ ಕಾಮೆಂಟ್ಗಳನ್ನು ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ. ಮತ್ತು ಮುಖ್ಯವಾದ ವಿಷಯಕ್ಕೆ ಬರ್ತೇನೆ ಮಿತ್ರರೇ. ಈ ಕಾಲಘಟ್ಟದ ವಿದ್ಯಾರ್ಥಿಗಳಲ್ಲಿ ನಿರಾಸೆ, ಹತಾಶಗಳು ಹೆಚ್ಚುತ್ತಿದ್ದು, ಸಂಸ್ಕಾರದ ಪ್ರಮಾಣವೂ ದಿನೇ ದಿನೇ ಕುಗ್ಗುತ್ತಿದ್ದು ಅವರ ಉತ್ತಮ ಯಶಸ್ಸಿನ ದಾರಿ ದುರ್ಗಮವಾಗುತ್ತಿದೆ. ಅಂತೆಯೇ ವಿವಾಹ ಸಮಯಕ್ಕೆ ಕಾಲಿಡುತ್ತಿರುವ ಯುವಕ ಯುವತಿಯರು ಕಾಲಘಟ್ಟದ ಅನಿವಾರ್ಯತೆಯ ಹೊಡೆತಕ್ಕೆ ಸಿಲುಕಿ ಜೀವನ ನಿರೂಪಣೆಯ ದಾರಿಯಲ್ಲಿ ಭಯ ಆತಂಕಗಳಿಗೆ ಸಿಲುಕಿ ತ್ರಿಶಂಕು ಜೀವನ ನಡೆಸುತ್ತಾ ಇತ್ತ ದೇವರನ್ನು, ಜ್ಯೋತಿಷವನ್ನು ನಂಬಲಾಗದ ಸ್ಥಿತಿಯಲ್ಲೂ ಅತ್ತ ಜಾಬ್ ಪಡೆದುಕೊಳ್ಳುವಲ್ಲಿ ಮತ್ತು ಅದರಲ್ಲಿ ಯಶಸ್ಸನ್ನು ಪಡೆಯುವಲ್ಲಿ ಹಿನ್ನಡೆ ಪಡೆದು ಜೀವನವನ್ನು ಅರ್ಥಹೀನವನ್ನಾಗಿ ಮಾಡಿಕೊಳ್ಳುವತ್ತ ದಿಗ್ಭ್ರಮೆಗೆ ಸಿಲುಕಿರುವುದು ಕಹಿ ಸತ್ಯ. ತಮ್ಮ ಮಗಳು ಮತ್ತು ಮಗ ಇದನ್ನೆಲ್ಲ ನಂಬುವುದಿಲ್ಲ ಸ್ವಾಮಿ ಎನ್ನುವರು ನಮ್ಮಲ್ಲಿ ಅವರನ್ನು ಕರೆದುಕೊಂಡು ಬನ್ನಿ. ಅವರು ಖಂಡಿತ ಕೆಟ್ಟವರಲ್ಲ. ಅವರು ನಿಮ್ಮ ಮಕ್ಕಳು. ಕಾಲಘಟ್ಟದ ಪರಿಣಾಮಕ್ಕೆ ಒಳಗಾಗಿರುತ್ತಾರೆ. ಸರಿಯಾದ ಅರಿವು ಮೂಡಿಸಿ, ಸರಿಯಾದ ಮಾರ್ಗದರ್ಶನ ನೀಡಿ ಅವರ ಬಾಳು ಬೆಳಕಾಗುವಂತೆ ಮಾಡೋಣ. ಬನ್ನಿ, ಕೈ ಜೋಡಿಸಿ. ಅಂತೆಯೇ ಇವತ್ತಿನ ಸಮಾಜದಲ್ಲಿ ಅದೆಷ್ಟು ಅಧ್ಯಯನ ಮಾಡಿ ಉತ್ತಮವಾದಂತಹ ಜಾಬಲ್ಲಿ ಇದ್ದು ಉತ್ತಮವಾದ ಧನವನ್ನು ಸಂಗ್ರಹಿಸುತ್ತಿದ್ದರೂ ಕೂಡ ನೆಮ್ಮದಿ ಇಲ್ಲದೇ ಇರುವಂತಹ ಜೀವನವನ್ನು ಸಾಗಿಸುತ್ತಿರುವವರ ಸಂಖ್ಯೆ
ಹೆಚ್ಚುತ್ತಿರುವುದು ನಿರಾಶಾದಾಯಕ. ಅಂತಹ ಯಾವುದೇ ಸಂದರ್ಭದಲ್ಲಿ ಖಂಡಿತವಾಗಿಯೂ ನಮ್ಮನ್ನು ಭೇಟಿಯಾಗಿ ಸರಿಯಾದ ಮಾರ್ಗದರ್ಶನ ಪಡೆಯಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ. ಲೋಕ ಸಮಸ್ತ ಸುಖಿನೋ ಭವಂತು. ಧನ್ಯವಾದಗಳು ಮಿತ್ರರೇ.